ನಮ್ಮೆಲ್ರಿಗೂ ಕೂಡ ಗುರುಪ್ರಸಾದ್ ಅವ್ರು ಯಾರು ಅಂತ ಗೊತ್ತೇ ಇರುತ್ತೆ. ಒಳ್ಳೆ ಅದ್ಭುತವಾದಂತ ನಟ, ನಿರ್ದೇಶಕ ಕೂಡ ಹೌದು. ಇತ್ತೀಚೆಗಷ್ಟೇ ಇವರ ಎದ್ದೇಳು ಮಂಜುನಾಥ 2 ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಆ ಒಂದು ಸಿನಿಮಾನ ತಡೆ ಹಿಡಿತಾರೆ. ಕಾರಣ ಅವರ ಒಂದು ಪತ್ನಿ, ಅಂದ್ರೆ ಎರಡನೇ ಪತ್ನಿ ಸುಮಿತ್ರಾ ಅವರಿಂದಾಗಿ. ಎಸ್ ಹೌದು, ಸುಮಿತ್ರಾ ಅವರು ಎರಡನೇ ಪತ್ನಿ. ಇವರು ಮುಂಚೆ ನಟಿಯಾಗಿರ್ತಾರೆ. ಬಟ್ ಅದೇ ರೀತಿ ಲವ್ ನಲ್ಲಿ ಬಿದ್ದು ಮದುವೆನ ಸಹ ಮಾಡಿ ಈಗ ನಂತರ ಒಂದು ಪುಟ್ಟ ಮಗು ಕೂಡ ಇದೆ. ಸುಮಾರು 4 ತಿಂಗಳ ಹಿಂದೆ ಅಷ್ಟೇ ಗುರುಪ್ರಸಾದ್ ಅವರನ್ನ ನಾವು ಕಳ್ಕೊಂತೀವಿ. ಮಾನಸಿಕ ಖಿನ್ನತೆಗೆ ಒಳಗಾಗಿ ಮತ್ತೆ ವಿಪರೀತ ಸಾಲ ಇನ್ನಂತ ಕಾರಣ ಅವ್ರು ಕಂಪ್ಲೀಟ್ ಆಗಿ ತಮ್ಮ ಒಂದು ಭಾರದ ಲೋಕಕ್ಕೆ ಹೋಗ್ಬಿಡ್ತಾರೆ. ಗುರುಪ್ರಸಾದ್ ಅವರಿಗೆ 2 ಪತ್ನಿಯರು. ಎರಡನೇ ಪತ್ನಿ ಈಗ ಸದ್ಯಕ್ಕೆ ಕೋರ್ಟ್ ಮೆಟ್ಟಿಲೇರಿ ನನಗೆ ದುಡ್ಡು ಬೇಕು, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಸಿನಿಮಾ ರಿಲೀಸ್ ಆಗಕ್ಕೂ ಮುಂಚೆ. ಅದಕ್ಕೆ ಸ್ಟೇ ಆರ್ಡರ್ ಅನ್ನು ಕೂಡ ತರ್ತಾರೆ. ಸೊ ಹಾಗಾಗಿ ಸಿನಿಮಾ ಮೊದಲ ದಿವಸ ರಿಲೀಸ್ ಆಗೋದೇ ಇಲ್ಲ. ಇವರೇ ನೋಡ್ತಾ ಇರ್ಬೋದು, ಸುಮಿತ್ರಾ ಅಂತ. ಇವರು ಡೈರೆಕ್ಟರ್ ಸ್ಪೆಷಲ್ ಅಂತ ಒಂದು ಮೂವಿಯನ್ನು ಸಹ ಮಾಡಿರ್ತಾರೆ, ಡಾಲಿ ಧನಂಜಯ್ ಅವರು. ಸೊ ಅದರಲ್ಲಿ ಧನಂಜಯ್ ಅವರಿಗೆ ತಂಗಿಯಾಗಿ ಕೂಡ ನಡೆಸಿರ್ತಾರೆ. ಆ ಒಂದು ಟೈಮ್ ಇಂದ ಕೂಡ ಚಿರಪರಿಚಯ. ಸುಮಾರು 10 ವರ್ಷದಿಂದ ಗೊತ್ತಿರುವಂತ ಒಬ್ರನ್ನ ಮದುವೆ ಆಗ್ತಾರೆ, ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ, ಮಗುವನ್ನು ಕೂಡ ಕೊಡ್ತಾರೆ ಗುರುಪ್ರಸಾದ್. ಇಬ್ಬರನ್ನು ಅಂದ್ರೆ 2 ಪತ್ನಿಯರನ್ನು ಸಹ ಬಿಟ್ಟು ಹೋಗ್ತಾರೆ ಗುರುಪ್ರಸಾದ್ ಅವರು. ಹೋಗ್ಬಿಟ್ಟು ಗುರುಪ್ರಸಾದ್. ಬಟ್ ವಿಪರೀತ ಸಾಲವೂ ಕೂಡ ಇತ್ತು. ಸುಮಿತ್ರಾ ಅವರಿಗೆ ಬಹಳಷ್ಟು ರೀತಿಯಲ್ಲಿ ಅಂದ್ರೆ ದಿಕ್ಕೆ ತೋಚದ ಒಂದು ಸ್ಥಿತಿ, ಏನ್ ಮಾಡೋದು ಮುಂದೆ ಅಂತ. ಮತ್ತೆ ದುಡ್ಡು ಸೆಟ್ಲ್ಮೆಂಟ್ ಕೂಡ ಆಗಿರಲಿಲ್ಲ ಒಂದು ಎದ್ದೇಳು ಮಂಜುನಾಥ ಪಾರ್ಟ್ 2 ಸಿನಿಮಾದು. ಸೊ ಅದರ ಒಂದು ವಿಚಾರ, ಗೊಂದಲ, ಕಾಂಟ್ರವರ್ಸಿ ಎಲ್ಲವೂ ಕೂಡ ನಡೆದಿದೆ ಸುಮಾರು ಒಂದು ವಾರದಿಂದ. ಅದನ್ನು ಕೂಡ